ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲು. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಏನು ಮಾಡಿದ್ದೆ ಗೊತ್ತಾ? ಮಸಾಲ ಶಾವಿಗೆ ಬಾತ್ ಮಾಡಿದ್ದೆ. ಸೂಪರಾಗಿ ಬಂದಿದೆ. ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಹೋದರು. ಈಗ ನಾನು ಟಿಫನ್ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುವಂಥ ಈ ಒಂದು ಮಸಾಲ ಶಾವಿಗೆ ಬಾತನ್ನು ಹೇಗೆ ಮಾಡಿದೆ ಅಂಥೇಳಿ ನಾನು ಈಗ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಶಾವಿಗೆ ಬಾತ್ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿಯನ್ನು ಕೂಡ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಆಗೋ ಥರ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ನನ್ನ ಮಗ ನಾನಿಬ್ಬರೇ, ನನ್ನ ದೊಡ್ಡ ಮಗ ಮತ್ತು ನಮ್ಮ ಮನೆಯವರು ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಆಗೋ ಥರ. ತುಂಬ ಟೇಸ್ಟಿಯಾಗಿ ಬಂದಿದೆ. ಹಾಗೆ ಆಫೀಸಿಗೆ ಬೇರೆ ಹೋಗಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು ಇಂಟೀರಿಯರ್ ಆಫೀಸ್ ಮನೆ ಓಪನ್ ಮಾಡಿದ್ವಲ್ಲ, ಅದು ನಾವು ಯೂಟ್ಯೂಬ್ ಪ್ರಮೋಷನ್ ಮಾಡಿಸಿದ್ಮೇಲೆ ತುಂಬಾ ಜನ ಆಫೀಸ್ ಹತ್ರ ಹುಡ್ಕೊಂಡು ಬರ್ತಾಯಿದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಹೋಗ್ಬೇಕು. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಈಗ ಟಿಫನ್ ಮಾಡ್ತಾಯಿದ್ದೀನಿ. ನಾನು ಈ ಒಂದು ಶಾವಿಗೆ ಬಾತನ್ನ ಹೆಂಗೆ ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ನೋಡಿ, ಮಸಾಲ ಶಾವಿಗೆ ಬಾತ್ ಮಾಡೋದಕ್ಕೆ ಫಸ್ಟಿಗೆ ಶಾವಿಗೆನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮೀಡಿಯಮ್ ಗೋಲ್ಡನ್ ಕಲರ್ ಬರೋ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟು, ಒಂದು 8 ರಿಂದ 10 ಬೀನ್ಸು, ಹಾಗೆ ಒಂದು ಕ್ಯಾಪ್ಸಿಕಮ್ಮು. ಹಾಗೆ ಇಲ್ಲಿ ಮಸಾಲೆಗೆ ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ, ಹಾಗೆ ಮರಾಠಿ ಮೊಗ್ಗನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ, ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಕರಿಬೇವು, ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಫಸ್ಟಿಗೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಈಗ ಬಿಸಿಯಾಗಿದೆ. ನೋಡಿ, ತೊಗೊಂಡಿರೋಂಥ ಮಸಾಲೆ ಪದಾರ್ಥವನ್ನು ಈಗ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಕೆಂಪಗೆ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿರುವಂಥ ಟೊಮೊಟೊವನ್ನು ಕೂಡ ಈಗ ಹಾಕಿ ಜೊತೆಗೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ತೀನಿ, ಬೇಗನೆ ಫ್ರೈ ಆಗಲಿ ಅಂತೇಳಿ. ನೋಡಿ, ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ 1 ಕಪ್ಪು ಹಸಿ ಬಟಾಣಿ ಸೇರಿಸ್ಕೊಳ್ತೀನಿ. ಹಾಗೆ ಕ್ಯಾರೆಟು, ಬೀನ್ಸು ಕೂಡ ಈಗಲೇ ಸೇರಿಸ್ಕೊತೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯುತ್ತಲ್ವ, ಹಾಗಾಗಿ ಈಗಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ತರಕಾರಿಗೂ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ತರಕಾರಿಗೆ ಉಪ್ಪು ಅಂಟುತ್ತೆ. ಹಾಗಾಗಿ ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಈಗ ನೋಡಿ ಬಂದಿದೆ. ಒಂದು 3 ರಿಂದ 4 ನಿಮಿಷ. ಈಗ 1 ಕಪ್ಪು ಕ್ಯಾಪ್ಸಿಕಮ್ನ ಸೇರಿಸ್ಕೊತೀನಿ. ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ, ಹಾಗಾಗಿ ಕೊನೆಗೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ನಾನು ಈ ಬಟ್ಲಲ್ಲಿ 1.5 ಬಟ್ಟಲು ಶಾವಿಗೆಯನ್ನು ತೊಗೊಂಡಿದ್ದೆ. ಹಾಗಾಗಿ ಇಲ್ಲಿ ಇದೇ ಕಪ್ಪಲ್ಲಿ ಅಳತೆಯಲ್ಲಿ ಮಾಡಿ ನೀರು ಹಾಕ್ತಾಯಿದ್ದೀನಿ. ನೋಡಿ, ಎರಡು ಬಟ್ಲು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸಾಕಾಗುತ್ತೆ ಇದು. ನೋಡಿ, ಈಗ ನೀರು ಕುದಿ ಬರ್ತಾ ಇದೆ. ಆಲ್ರೆಡಿ ಉಪ್ಪನ್ನು ಸೇರಿಸ್ಕೊಂಡು ನಾವು ಫ್ರೈ ಮಾಡಿದ್ದೀವಿ. ಹಾಗಾಗಿ ನೋಡಿಕೊಂಡು ಬೇಕಾದರೆ ಇವಾಗ ಒಂದು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಮಿಕ್ಸನ್ನು ಕೊಡ್ತಾಯಿದ್ದೀನಿ. ಈಗ ಫ್ರೈ ಮಾಡಿಟ್ಟಿರುವಂಥ ಶಾವಿಗೆಯನ್ನು ಕೂಡ ಇವಾಗ ಸೇರಿಸ್ಕೊತೀನಿ. 1.5 ಕಪ್ಗೆ 2 ಕಪ್ಪು ನೀರನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಉದುರಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸಿಂಪಲ್ ಮಸಾಲ ಇದು, ಜಾಸ್ತಿ ಮಸಾಲನೂ ಇಲ್ಲ. ನೋಡಿದ್ರಲ್ಲ ನೀವೇನೇ, ಸ್ವಲ್ಪ ಚಕ್ಕೆ, ಲವಂಗ, ಸೋಂಪು, ಪಲಾವ್ ಎಲೆ ಇಷ್ಟೇ ಹಾಕಿರೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಸಣ್ಣ ಫ್ಲೇಮಲ್ಲೇ ಒಂದು 5 ರಿಂದ 6 ನಿಮಿಷ
ಬೇಯಿಸ್ಕೊಂಡಿದ್ದೀನಿ ನೋಡಿ. ನೀಟಾಗಿ ಶಾವಿಗೆ ಭಾತು ರೆಡಿಯಾಗಿದೆ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ಹಾಗೆ ಒಂದು ನಿಂಬೆಹಣ್ಣನ್ನು ಕೂಡ ಈ ರೀತಿ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಸೂಪರಾಗಿರುವಂಥ ಮಸಾಲ ಶಾವಿಗೆ ಭಾತು ರೆಡಿಯಾಗಿದೆ. ಸೂಪರ್ ಟೇಸ್ಟಿ ಬ್ರೇಕ್ಫಾಸ್ಟು, ಮಾರ್ನಿಂಗ್ ಬ್ರೇಕ್ಫಾಸ್ಟು. ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.